ಫಲಾನುಭವಿ ಆಗಿ ಇವತ್ತು ಏನು ಆ ಯೋಜನೆಗಳನ್ನ ತೆಗೆದುಕೊಳ್ತಾ ಇದ್ದಾನೆ, ಅದರ ಫಲಸ್ವರೂಪವೇ ಇವತ್ತಿನ ಫಲಿತಾಂಶ. ನೀವು ಇನ್ನೂ ಮುಂದೆ ಹೋಗಿ ನೀವು ಅದನ್ನು ವಿರೋಧ ಮಾಡ್ತಾನೆ ಇರ್ತೀವಿ ಅಂತ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ನಷ್ಟ ಆಗೋದು ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಕೆ, ರಿಷಿಕ್ ಅವರೇ ಹೇಳಿ. ಸರ್ ನೋಡಿ, ರಾಜ್ಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡೋಣ. ಟೋಟಲ್ ಬಜೆಟ್ ಎಷ್ಟಿದೆ? 3,60,000 ಕೋಟಿ. ಅದರಲ್ಲಿ ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಿ ಅದು 1,30,000 ಕೋಟಿ ಇದೆ. ಅಂದರೆ ಈಗ ಸ್ಯಾಲ್ರಿ ಮತ್ತೊಂದು ಈ ಥರ ಏನು ಕೊಡ್ತಿಲ್ಲ, ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್. ಗ್ಯಾರಂಟಿಗೆ ಅಂತ ಇವ್ರು ಎತ್ತಿಟ್ಟಿರುವಂಥದ್ದು ಸುಮಾರು 60,000 to 65,000 ಕೋಟಿ. ಇಷ್ಟನ್ನ ಇವರು ಎತ್ತಿಟ್ಟು ಬೇರೆ ಈಗ ಅರಿಯರ್ಸ್ ಏನಿರುತ್ತೆ, ಇಂಟ್ರೆಸ್ಟ್ ಪೇಮೆಂಟ್ಸ್ ಏನಿರುತ್ತೆ, ಮತ್ತೊಂದು ಇದನ್ನೆಲ್ಲ ನೀವು ತಗೊಂಡು ಕಂಪ್ಯಾರಿಸನ್ ಮಾಡ್ಕೊಂಡು ಹೇಳಿದ್ರೆ ಯಾವ ರೀತಿ ಇವರು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಸರ್ ದಯಮಾಡಿ ತಾವು ಕ್ಲಾರಿಫಿಕೇಶನ್ ಕೊಡಿ. ಸರ್ ಅಭಿವೃದ್ಧಿ ನೀವು ಇಟ್ಟಿದ್ರ ನಮಗೆ ಗೊತ್ತಿದೆ. ಈಗ ಸರ್ ನೀವು ಲಿಸ್ಟ್ ಕೊಟ್ಬಿಡಿ. ಸರ್ ಕೇಳಿಸ್ಕೊಳ್ಳಿ. ಇನ್ನ ಇದ್ರದ್ದು ನೋಡಿ, ನೀವು ಯಾವುದೆಲ್ಲ ಇವ್ರು ಗ್ಯಾರಂಟಿ ಕೊಟ್ಟಿದಾರಲ್ವಾ ಅದಕ್ಕೆ ರಿಲೇಟೆಡ್ ಆಗಿರೋ ಅಂತ ನೀವು ಸಚಿವಾಲಯಗಳನ್ನ ಚೆಕ್ ಮಾಡಿ, ಅವ್ರ ಹತ್ರ ಮಾಹಿತಿಗಳು ತಗೊಳ್ಳಿ. ಸರ್ಪ್ಲಸ್ ಅಲ್ಲಿ ಇದ್ದಾರಾ, ಪ್ಲಸ್ ಅಲ್ಲಿ ಇದ್ದಾರಾ, ಮೈನಸ್ ಅಲ್ಲಿ ಇದ್ದಾರಾ, ನೀವೊಂಚೂರು ಶ್ವೇತಪತ್ರ ಹೊರಡಿಸ್ಬಿಡಿ. ನಾನು ಹೇಳೋದು ಬೇಡ, ಅವ್ರು ಹೇಳೋವಂಥದ್ದು ಬೇಡ, ಜನರಿಗೆ ಹೇಳ್ಬಿಡೋಣ. ಈಗ ನೀವೇನು ಗ್ಯಾರಂಟಿಗಳು ಕೊಟ್ಕೊಂಡು ಬರ್ತಾ ಇದ್ದೀರಲ್ವಾ ಅದರ ಎಫೆಕ್ಟ್ ಯಾವ ರೀತಿ ನಿಮ್ಗೆ ಆಗ್ತಾ ಇದೆ ಅನ್ನೋಂಥದ್ದು ಇವರೊಂದು ಶ್ವೇತಪತ್ರ ಹೊರಡಿಸ್ಬಿಡ್ಲಿ. ಹಿಂಗಿರಿ ಬೆಳಗಾವಿ ಅಧಿವೇಶನದಲ್ಲಿದೆ. ಸರ್ 2 ನಿಮಿಷ ಸರ್, 1 ನಿಮಿಷ ಸರ್, ನಾನು ಮಾತಾಡಿಲ್ಲ, ದಯಮಾಡಿ ನನಗೆ ಮಾತಾಡಕ್ಕೆ ಬಿಡಿ, ನೀವೆಲ್ಲ ಮಾತಾಡಿದ್ದೀರಾ. ಸೊ ಇಲ್ಲಿ ನೀವು ಈ ಯೂಟರ್ನ್ ಸರ್ಕಾರ ಅನ್ನೋದಕ್ಕೆ ಫೇಮಸ್ ಕಾಂಗ್ರೆಸ್ನವರು ಅವ್ರ ಗ್ಯಾರಂಟಿಯವರು ಯಾಕೆ ಅಂತ ಹೇಳೋದಾದ್ರೆ ಇದೆಲ್ಲ ನಿಮಗೆ ಲಿಂಕ್ ಆಗುವಂಥದ್ದು. ಮ್ಯಾಕ್ಸಿಮಮ್ ಬೆನಿಫಿಷರೀಸ್ ಬಂದು ನಿಮಗೆ BPL ಕಾರ್ಡ್ ಅಂಡ್ APL ಕಾರ್ಡ್ ಹೋಲ್ಡರ್ಸು. ಇವರು ಮೇನ್ ಟಾರ್ಗೆಟ್ ಎಲ್ಲಿ ಮಾಡಿದ್ರು, BPL ಕಾರ್ಡ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಡಿಫೆಂಡ್ ಹೇಳ್ಬೋದು, ಇಲ್ಲ ಜಿನ್ಯೂನ್ ಆಗಿದ್ದವ್ರಿಗೆ ನಾವು ಕೊಟ್ಬಿಡ್ತೀವಿ, ಬೇರೆಯವ್ರಿಗೆ ಡಿಸ್ಕ್ವಾಲಿಫೈ ಮಾಡ್ತೀವಿ, ಇದೆಲ್ಲ ಅರಿಕತೆಗಳು ಅವ್ರ ಸಾವಿರ ಏನು ಬೇಕಾದ್ರೆ ಹೇಳ್ಬೋದು. ಆದರೆ ಅವ್ರು ಹೇಳೋವಂಥದ್ದು ಏನು ನೋಡಿ, ಕ್ಯಾಲ್ಕುಲೇಷನ್ಸ್ ಇದೆ. ಸರ್ ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ನೀವು ಇದು ಹೇಳ್ಬಿಡ್ತೀರಾ ಅಂತ ಅಂದ್ಬಿಟ್ಟು. ನೋಡಿ ನೀವು ಇಲ್ಲಿ ಏನಾಗ್ತಾ ಇದೆ, ಸರ್ ಇವರು ಸ್ವಲ್ಪ ಕೇಳಿ, ಇವರು ಇವಾಗ ಏನು ಹೇಳಿದ್ರು, 8.5 ಕೋಟಿ ಕಾರ್ಡ್ ಕೇಂದ್ರದಿಂದಲೇ 8.5 ಕೋಟಿ ಅಲ್ಲ, 53 ಮಿಲಿಯನ್ ಅಂದ್ರೆ 5.3 ಕೋಟಿ. ಇರಲಿ 1 ನಿಮಿಷ ಸರ್, ನನ್ನ ಹತ್ರ ಇದೆ, ಇಲ್ಲೇ 5.3 ಕೋಟಿ ಅಂತ ಹೇಳ್ತಾರೆ. 53 ಲಕ್ಷ ಬರ್ಲಿ. ಓಕೆ, ನಂಬರ್ ತಗೊಂಡೆ. ಇದು ಏನ್ ಮಾಡಿದ್ದಾರೆ ಗೊತ್ತಾ, ಕೇಂದ್ರ ಸರ್ಕಾರ BPL ಕಾರ್ಡ್ ರದ್ದು ಮಾಡಿಲ್ಲ. KYC ಲಿಂಕ್ ಮಾಡಬೇಕಾದ್ರೆ, ಆಧಾರ್ ಜೊತೆ ಮಾಡಬೇಕಾದ್ರೆ ಫೇಕ್ ರೇಷನ್ಸ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಈ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರು 5.33 ಲಕ್ಷ POS ಪಾಯಿಂಟ್ ಆಫ್ ಸೇಲ್ ಅಂತಂದ್ರೆ ಪಡಿತರ ತಗೋಬೇಕಾದ್ರೆ ನೀವು ಆಧಾರ್ ಲಿಂಕ್ ಆಗಿರಲೇಬೇಕು. ಆಧಾರ್ ಲಿಂಕ್ ಮಾಡಿರೋದನ್ನ ಇದನ್ನ ಇರಿದೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರು BPL ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ. ನಾವು BPL ಕಾರ್ಡ್ ರದ್ದು ಮಾಡಿಲ್ಲ, ನಾವು BPL ಕಾರ್ಡ್ ರದ್ದು ಮಾಡಿಲ್ಲ. ಸಿದ್ದರಾಮಯ್ಯ ಅವ್ರು ಕೊಡಿ. ಈಗ ಈ ಮಾನ್ಯ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಅವ್ರ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ನಿಮಗೆ ಒಂದು ರಿವರ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೆ. ಯಾವ ರೀತಿ ಹೇಳ್ತಾ ಇದೆ, ಗ್ಯಾರಂಟಿಗಾಗಿ ನಾವು ಕೊಟ್ಟಿರುವಂಥ 60,000 ಕೋಟಿ ಏನಿದೆ ಅದನ್ನು ನೀವು ಕಾಂಪನ್ಸೇಟ್ ಮಾಡಬೇಕು. ಅದಕ್ಕೆ ಎಲ್ಲ ಮಿನಿಸ್ಟ್ರಿಗೂ ಟಾರ್ಗೆಟ್ ಕೊಟ್ಟಿರೋದೇನೋ, ಎಲ್ಲೆಲ್ಲಿ ಯಾವ್ಯಾವ ರೀತಿ ನೀವು ಎಕ್ಸ್ಟ್ರಾಕ್ಷನ್ ಮಾಡೋಕ್ಕಾಗುತ್ತೆ. ನಾನು ಯಾಕೆಂದರೆ ಈ ವರ್ಡೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ಟ್ಯಾಂಪ್ ಅಂಡ್ ಡ್ಯೂಟೀಸ್ ನೀವು ಇನ್ಕ್ರೀಸ್ ಮಾಡಿದ್ರಿ, ಎಷ್ಟು 1,000 ಕೋಟಿ ತಗೊಳಕ್ಕಾಗುತ್ತೆ? ಅವ್ರಿಗೇನು ಡೈಲಿ ಟಾಸ್ಕ್ ಆಫೀಸರ್ಸ್ಗಳಿಗೆ ಬರ್ರಿ ಇಲ್ಲಿ ನಿಮ್ಮ ಮಿನಿಸ್ಟ್ರಿ ಯಾವ್ದ್ರಿ, ನಿಮ್ಮಲ್ಲಿ ಎಷ್ಟು ದುಡ್ಡು ಕಿತ್ಕೊಳಕ್ಕಾಗುತ್ತೆ, ತಗೊಂಬನ್ನಿ ಲೆಕ್ಕ ಕೊಡಿ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಕೇಳಿದಾಗ ಯಾರೋ ಒಬ್ರಿಗೆ ಬುದ್ಧಿವಂತರು ಏನು ಹೇಳ್ಬಿಟ್ರು, ಸರ್ ನಾವು ಮ್ಯಾಕ್ಸಿಮಮ್ ಗ್ಯಾರಂಟಿ ಕೊಡ್ತಾ ಇರೋದು ಯಾರಿಗೆ, BPL ಕಾರ್ಡ್ ಹೋಲ್ಡರ್ಗೆ. ನಾವು ತಪ್ಪಿ ಏನಾದರೂ ಮಾಡ್ಬಿಟ್ಟು ಈ BPL ಕಾರ್ಡ್ ಹೋಲ್ಡರ್ಸ್ ಯಾರಿದಾರಲ್ಲ ಅವ್ರಿಗೆ ಒಂಚೂರು ಕತ್ರಿ ಕೆಲಸ ಮಾಡಿಬಿಟ್ರೆ ನಾವು ಗ್ಯಾರಂಟಿ ಕೊಟ್ಟಂಗೂ ಆಗುತ್ತೆ, ಅವ್ರಿಗೆ ಕಣ್ಣೋರ್ಸ್ದಂಗೂ ಆಗುತ್ತೆ. ಈ ಎಲ್ಲ ನಿಮಗೆ ಏನದು ಕ್ಯಾನ್ಸಲ್ ಆಗಿದ್ದ ಮತ್ತೆ ಅಪ್ಲೈ ಮಾಡೋ
ಮಾಡಬೇಕು 6 ತಿಂಗಳು 1 ವರ್ಷ, ಅಷ್ಟರಲ್ಲಿ ನಮ್ಮ ಸರ್ಕಾರನೇ ಬಿದೋಗ್ಬಿಡುತ್ತೆ, ನಾವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು ಈ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ BPL ಕಾರ್ಡ್ಗೆ ಲಿಂಕ್ ಆಗಿರುವಂಥದ್ದು ನಿಮಗೆ ನೋಡಿ, ಗೃಹ ಜ್ಯೋತಿ ಇರ್ಬೋದು ಅಥವಾ ಇವ್ರು ಹೇಳಿರುವಂಥ 5 ಗ್ಯಾರಂಟಿಗಳು ಯಾವಿದಾವಲ್ಲ ಮ್ಯಾಕ್ಸಿಮಮ್ ಎಲ್ಲ ಅದಕ್ಕೆ ಲಿಂಕ್ ಆಗಿರುವಂಥದ್ದು, BPL ಕಾರ್ಡ್ ಹೋಲ್ಡರ್ಗೆ ಅಂತ ಇರುವಂಥದ್ದು. ಸೊ ನೀವು ಏನೇ ಒಂದು ಕ್ಯಾಲ್ಕುಲೇಷನ್ಸ್ ಇಲ್ಲ ನಿಮಗೆ, ಎಷ್ಟು ಬಜೆಟ್ ಕೊಡಬೇಕಾಗುತ್ತೆ, ಯಾವ ರೀತಿ ಅದನ್ನ ನಡೆಸ್ಕೊಂಡು ಕೊಡಬೇಕಾಗುತ್ತೆ, ಯಾವ ರೀತಿಯ ಗ್ಯಾರಂಟಿ ಕೊಡಬೇಕು ಅಥವಾ ಕೊಡಕ್ಕಾಗುತ್ತಾ ಇಲ್ವಾ, ಬಜೆಟ್ ಅಲೋಕೇಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಇವ್ರು ಎಲ್ಲೂ ಹೇಳಕ್ಕೆ ಬರ್ತಾ ಇಲ್ಲ. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ, ಇವ್ರು ಇಷ್ಟು ಕಾನ್ಫಿಡೆನ್ಸ್ ಇರೋವಾಗಿದ್ರೆ ಸೆಂಟ್ರಲ್ ಮಿನಿಸ್ಟ್ರಿ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಇವರು ದುಡ್ಡು ತರಕ್ಕಾಗಲ್ಲ ಅಂತ ಹೇಳ್ತಾರೆ, ದುಡ್ಡು ಕೊಡಕ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸೆಂಟ್ರಲ್ ಮಿನಿಸ್ಟ್ರಿ ನಿಮ್ ರಿಪೋರ್ಟ್ ಎತ್ಕೊಂಡ್ ಬನ್ನಿ ಅಂತ ಕೇಳ್ತಾರೆ. ಸರ್ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನೀವು ಹೋಗ್ಬಿಟ್ಟು ನಿಮ್ ರಿಪೋರ್ಟ್ ಕೊಡ್ಬೇಕು ಸ್ಟೇಟ್ ಅಲ್ಲಿ. ನೀವು ನಿಮ್ಮ ಸ್ವಇಚ್ಛೆಯಾಗಿ ನೀವು ಗ್ಯಾರಂಟಿಗೆ ಅಂತ ಎತ್ತಿಟ್ಬಿಟ್ರೆ ನೀವು ಅದನ್ನ ಅವ್ರು ಕೇಳಕ್ ಬರಲ್ಲ. ಸೊ ಇವರು ನೋಡಿ, ಇವಾಗ ಇವರು ಕರೆಕ್ಟ್ ಆಗಿದೆ ಬಜೆಟ್ ಕ್ಯಾಲ್ಕುಲೇಷನ್ಸ್ ಅನ್ನೋ ಆಗಿದ್ರೆ ಸೆಂಟ್ರಲ್ ಮಿನಿಸ್ಟ್ರಿ ಇವ್ರದೊಂದು ರಿಪೋರ್ಟ್ ಕೊಡ್ಲಿ, ಅಲ್ಲಿ ಬರ್ಬೇಕಾಗಿರೋ ದುಡ್ಡು ಇಸ್ಕೊಂಡ್ ಬರ್ಲಿ. ಇವರು ಇಲ್ಲಿ ಇವರ ಒಂದು ಟೋಪಿ ಹಾಕುವಂತ ಕೆಲಸ ಮಾಡ್ಬಿಟ್ಟು ಸ್ಟೇಟ್ ಬಜೆಟ್ ಅಲ್ಲಿ ಇರುವಂತ ದುಡ್ಡನ್ನ ತೆಗೆದು ಸೈಡಿ ಎತ್ತಿಟ್ಬಿಟ್ಟು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಇದೊಂದು ಆಡಳಿತನ? ಈ 136 ಜನ ಗೆದ್ದು ಬಿಟ್ಟಿದೀವಿ ಅನ್ನೋದನ್ನ ಬಿಟ್ರೆ ನೀವು ರಾಜ್ಯದ ಅಭಿವೃದ್ಧಿಗೆ ಏನ್ ಮಾಡ್ತಾ ಇದ್ದೀರಾ ಹೇಳಿ? ರಾಜ್ಯದ ಅಭಿವೃದ್ಧಿ ಪಾಯಿಂಟ್ ಆಫ್ ವ್ಯೂ ಹೇಳಿ. ನೀವು ಯಾವ ಹಳೆ ಪ್ರಾಜೆಕ್ಟ್ ನ ನೀವು ಕಂಟಿನ್ಯೂ ಮಾಡಕ್ ಆಗ್ತಾ ಇದೆ, ಯಾವ ಹೊಸ ಪ್ರಾಜೆಕ್ಟ್ ನ ನೀವು ಶಂಕುಸ್ಥಾಪನೆ ಮಾಡಕ್ ಆಗ್ತಾ ಹೇಳಿ. ನೀವು ಜಸ್ಟ್ ಬಿಕಾಸ್ ನೀವು 136 ನಿಮ್ಗೆ ಬರ್ತೀನಿ ಒಂದ್ ನಿಮಿಷ ಇವ್ರ ಹೇಳದಕ್ಕೆ ಒಂದು ಆಡ್ ಆನ್ ಮಾಡ್ಬಿಡ್ತೀನಿ. ಇವ್ರು 3 ಸೀಟ್ ಗೆದ್ದಿದ್ದಕ್ಕೆ ಕಾಂಗ್ರೆಸ್ ಅವ್ರು ಹೆಂಗ್ ಆಡ್ತಾ ಇದಾರೆ ಅಂತಂದ್ರೆ 2022 ಜನಾದೇಶ ಜನತಾ ಜನಾರ್ದನ. ಇಟ್ ಡಸಂಟ್ ಮೀನ್ ದಟ್ ನಾವು ಸೋತಿದೀವಿ ಅಲ್ಲ, ಯಾವುದೇ ಕಾರಣಕ್ಕೂ ಸೋತಿಲ್ಲ ಸರ್. ನೀವು ಮಾಡಿರುವಂತ ಹಗರಣಗಳನ್ನ ನೋಡಿ, ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡಿ, ಇವತ್ತಿಂದ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ನಾವು. ನೀವು ಮಾಡಿರುವಂತ ಹಗರಣಗಳ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಸರ್, ಸೋತಿರುವಂತದ್ದಲ್ಲ ಸರ್. ನಾನು ಹೇಳ್ತಾ ಇದ್ದೇನೆ 56,000 ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿ ಕೊಡ್ತಾ ಇದೀವಿ, ಅದನ್ನ ಕೊಡಕ್ ಆಗಬಾರ್ದು ಇವ್ರ ಕೈಯಿಂದ ಅಂತ ಹೇಳಿ ಇವರು ಕೇಂದ್ರದಿಂದ ಬಹಳಷ್ಟು ಅಡೆತಡೆಗಳನ್ನ ತಂದ್ರು. ಸ್ಟೇಟ್ ಗವರ್ಮೆಂಟ್ ಡಿಮ್ಯಾಂಡ್ ಇದೆ ಸರ್, ಸ್ಟೇಟ್ ಫೈನಾನ್ಸ್ ಬಜೆಟರಿ ಎಲ್ಲ ನಿಮ್ ಕೈ ಇದೆ. ನಾವು ಕೈ ಹಿಡ್ಕೊಂಡಿದೀವಿ ಅಲ್ಲಿ, ನಾವು ನಿಮ್ ಕೈ ಹಿಡ್ಕೊಂಡಿದೀವಿ. ನೀವು GST ಎಷ್ಟು ಬರ್ಬೇಕು ಹೇಳಿ, ಹೇಳಿ ನೀವು ಸ್ಟೇಟ್ ಬಜೆಟ್ ಎಷ್ಟಿದೆ, GST ಎಷ್ಟು ಬರಬೇಕು ನೋಡಿ. ನಮ್ಮ ಕಾಂಗ್ರೆಸ್ ರೈತರಿಗೆ ಮಾಹಿತಿ ಕೊರತೆ ಇದೆ, ನೀವು ಹೇಳಿ. ಮಾಹಿತಿ ಕೊರತೆ ಇದೆ, ನಮ್ಮ ಕಾಂಗ್ರೆಸ್ ರೈತರಿಗೆ ಮಾಹಿತಿ ಕೊರತೆ ಇದೆ. ನೀವು ಸ್ಟೇಟ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಿದೆ ದಯಮಾಡಿ ಸರ್ ದಯಮಾಡಿ. ಸ್ಟೇಟ್ ರೆವಿನ್ಯೂ ಕಲೆಕ್ಷನ್ ಎಷ್ಟಿದೆ, GST ಕಲೆಕ್ಷನ್ ಎಷ್ಟಿದೆ, ಸೆಂಟ್ರಲ್ ಇಂದ ಎಷ್ಟು ಬರಬೇಕು ದಯಮಾಡಿ ಸ್ಟಾಟಿಸ್ಟಿಕ್ಸ್ ಕೊಡಿ ಸರ್. ಸುಮ್ಮನೆ ನೀವು ಜನರಿಗೆ ಈಗ ಕಳೆದ 5 ವರ್ಷದಿಂದ ಕೂಡ ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ಹೋಗ್ತಾ ಇರೋದು. ಕಳೆದ 5 ವರ್ಷದಿಂದ ಕಾಂಗ್ರೆಸ್ ಏನಿಲ್ಲ ಅಧಿಕಾರದಲ್ಲಿ, 5 ವರ್ಷದಿಂದ ಬಿಜೆಪಿ ಅವಧಿಯಲ್ಲೂ ಕೂಡ ಕೇಂದ್ರದಿಂದ ಇರ್ಲಿ. ಅವ್ರ ಕೈಯಿಂದ ಯಾಕಾಗಿಲ್ಲ ಅಂದ್ರೆ ಅವ್ರು ಯಾವ ಎಂಪಿಗಳು ಮೋದಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋ ತಾಕತ್ತಿಲ್ಲ ಯಾರಿಗೂ. ಅಲ್ಲ ಅದು ಇತಿಹಾಸ ಹೇಳಿದ್ರಿ, ಯೋಜನೆಗಳನ್ನ ಸಮರ್ಪಕವಾಗಿ ಕೊಡಬಾರ್ದು ಅಂತಾನೆ ಕೇಂದ್ರ ಹಣ ಕೊಡ್ತಾ ಇಲ್ಲ ಅಂತ ಸರ್. ನಾವು ಗ್ಯಾರಂಟಿ ಕೊಡಿ ಅಂತಾನೆ ನಾವು ಹೇಳ್ತಾ ಇರೋದು ಸರ್, ಗ್ಯಾರಂಟಿನೂ ಕೊಡಿ, ಅಭಿವೃದ್ಧಿ ಮಾಡಿ ಅಂತಾನೆ ನಾವು ಹೇಳ್ತಾ ಇದೀವಿ, ನಾವೆಲ್ಲೋ ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಇವರು 2 ವರ್ಷದಲ್ಲಿ 18 ತಿಂಗಳಲ್ಲಿ ಸಾಲನ 1.9 ವಿಷಯಾಂತರಲ್ಲ ಸರ್, ಇವರು 1.9 ಲಕ್ಷ ಕೋಟಿ ಅಲ್ಲ 1.91 ಲ್ಯಾಕ್ ಕ್ರೋರ್ಸ್ ಸಾಲ ಮಾಡಿದ್ರಲ್ಲ, 1.91 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ, ಯಾವ್ದಕ್ಕೆ ಮಾಡಿದ್ರು? ಲೆಕ್ಕ ಹೇಳ್ತೇನೆ. ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಜನರ ಸಂಖ್ಯೆ 4.42 ಲಕ್ಷ ಜನ. 4.42 ಲಕ್ಷ ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ. BPL ಕಾರ್ಡ್ ಹೋಲ್ಡರ್ಸ್ ಅವ್ರ ನೇಮ್ ಅಲ್ವಾ. 1.28 ಲಕ್ಷ BPL ಕಾರ್ಡ್ಗಳಿದೆ. ಹಾಗಾದ್ರೆ ನೀತಿ ಆಯೋಗದ ಪ್ರಕಾರ ಇಲ್ಲಿ ಪವರ್ಟಿ ಲೈನ್ ಇರೋದೇ 7.5%. ಅಂದ್ರೆ ಇಲ್ಲಿ ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ. ಅದರ ಅನುಗುಣವಾಗಿ ನಾವು ಇವತ್ತು ಈ ಪರಿಷ್ಕರಣೆ ಮಾಡೋದಾಗಿರ್ಲಿ ಅಥವಾ ಯಾರು ತೆರಿಗೆದಾರರಿದ್ದಾರೆ ಅಥವಾ ಯಾರು ಸರ್ಕಾರಿ ನೌಕರರಿದ್ದಾರೆ ಅವ್ರ ನೀತಿ ಆಯೋಗ ಹೇಳಿರೋದು. ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? KYC ಯಾರ್ಯಾರು
ಮಾಡ್ತೀವಿ ಅಂತ ಹೇಳಿದ್ರೆ ನೀವೇ ಹೇಳಬೇಕಾಗಿತ್ತು ಅವಾಗ. BPL ಕಾರ್ಡ್ ಮಾತ್ರ, APL ಕಾರ್ಡ್ ಮಾತ್ರ ಆಗ್ಬಿಟ್ಟು. ಇವ್ರು ಅಪಪ್ರಚಾರ ಮಾಡುವ ವಿಜಯ್ ಪ್ರಸಾದ್ ಸರ್ ಇವಾಗ ಅವ್ರು ಹೇಳಿದ್ರು ನಾವು ಯಾವ ಮಾನದಂಡದಲ್ಲಿ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೀವಿ ಅಂತ ನೀವು ಹೇಳಿದ್ರಿ. ಸರ್ ರದ್ದು ಮಾಡೋದಿಲ್ಲ, ಮತ್ತೆ ಯಾಕೆ ವಾಪಸ್ ತಗೊಂಡ್ರು, ಯೂಟರ್ನ್ ಯಾಕೆ ತಗೊಂಡ್ರು ಅವ್ರ ಮಿನಿಸ್ಟ್ರು? ಸರ್ ಒಂದು ನಿಮಿಷ ಸರ್, ಅವ್ರು ಸರ್ ಅಲೋ ಮಿ ಟು ಸ್ಪೀಕ್ ದಯಮಾಡಿ ನೋಡಿ ಅವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ ಅನ್ನೋ ಹಾಗಾಗಿದ್ರೆ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗ್ಬೇಕು. ಅವ್ರ ಮಿನಿಸ್ಟ್ರು ಯಾಕೆ ಇಲ್ಲ ನಾವು ವಾಪಸ್ ತಗೊಂಡ್ಬಿಡ್ತೀವಿ ಈಗ ಅಂತಂದ್ರು. ಅಂದಮೇಲೆ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಸರ್, ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಸರ್. ಮುಖ್ಯಮಂತ್ರಿ ಸುಪ್ರೀಂ ಎಲ್ಲ ಕೇಳಿಸ್ಕೊಳ್ಳಿ ಸರ್, ಸುಮ್ನೆ ನೀವು ಯಾರೋ ಮುಖ್ಯಮಂತ್ರಿ ಹೇಳಿದ ತಕ್ಷಣ ಮಾಡಕ್ಕಾಗಲ್ಲ, ಅದು ಒಂದ್ ಸಿಸ್ಟಮ್ ಆಗಿ ನಡೆಯಲ್ಲ. ಕೇಳಿಸ್ಕೊಳ್ಳಿ ಸರ್, ಸುಮ್ನೆ ನೀವು ಸರ್. ನೋಡಿ ಸರ್, ಈಗ ಅವ್ರು ಹೇಳ್ತಾರೆ ಸರ್, ದಯಮಾಡಿ ಒಂದ್ ಪಾಯಿಂಟ್ ಸರ್, ಒಂದೇ ಸರ್, ನಾನು ದಯಮಾಡಿ ಲೆಟ್ ಮಿ ಫಿನಿಶ್. ನಾನು ಹೇಳೋವಂಥದ್ದು ಅವ್ರು ಯಾವುದೋ ಒಂದು ಮಾನದಂಡ ಇಟ್ಕೊಂಡು ನಾವು BPL ಕಾರ್ಡ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಎಲ್ಲಾರು ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೀವು ಅದಕ್ಕೆಲ್ಲ ಜಸ್ಟಿಫಿಕೇಶನ್ ಕೊಟ್ರು, ಅದನ್ನ ಸಮಜಾಯಿಸಿನೂ ಮಾಡ್ಕೊಟ್ರು, ಹೌದಲ್ವಾ? ಸೊ ಇಫ್ ಯು ಸೇ ದಟ್ ನಾವು ಮಾಡಿರೋಂಥದ್ದು ಇವತ್ತಿನ ರೂಲ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಜನಾಕ್ರೋಶ ಆಗೋಯ್ತು, ಜಾಸ್ತಿ ಆಗೋಯ್ತು ಅಂದಿದ ತಕ್ಷಣ ನಾಳೆ ಬಂದ್ಬಿಟ್ಟು ಯಾಕೆ ಯೂಟರ್ನ್ ನೋಡಿದ್ಬಿಟ್ಟು ನಾವ್ ಏನು ಮಾಡಲ್ಲ, ಯಥಾಸ್ಥಿತಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತೀರಾ ಹೇಳಿ? ಅಂದ ಮೇಲೆ ನಿಮಗೆ ಕ್ಲಾರಿಟಿ ಇಲ್ಲ, ನೀವು ಏನೋ ಮಾಡಕ್ ಟ್ರೈ ಮಾಡಿದ್ರಿ. ನೋ ಸರ್, ಅದ್ರಲ್ಲಿ ಯಾವ ಹಿಂಗ್ ಬರುತ್ತೆ ಸರ್? ನೋ ಸರ್, ನೋಡಿ ಸರ್, ಅದ್ರಲ್ಲಿ ಇನ್ಸರ್ಟ್ ಕೋಮುವಾದಿ ಬರುತ್ತೆ. ಅಲ್ಲ ನಿಮ್ಗೆ BPL ಕಾರ್ಡ್ ಅಲ್ಲಿ ಏನಾದ್ರು ಬೇರೆ ಇರುತ್ತಾ ನಿಮ್ಗೆ? BPL ಮೈನಾರಿಟಿ ಕಾರ್ಡ್, BPL ಕ್ರಿಶ್ಚಿಯನ್ ಕಾರ್ಡ್, BPL ಹಿಂದೂ ಕಾರ್ಡ್ ಅಂತ ಇರುತ್ತಾ? ಏನ್ ಮಾತಾಡ್ತಾ ಇದ್ರ ಸರ್ ನೀವು ಮಾಡುವಂತದ್ದು? ನೋ ಸರ್, ನೀವು ಮಾಡ್ತಾ ಇರೋದು ನೋ ಸರ್. ಕಾರ್ಡ್ ಎಲ್ಲೂ ನಿಮ್ಗೆ ಬರಲ್ಲ ಸರ್. ತಾವೀಗಾಗಲೇ ಹೇಳಿದ್ರಿ ಕೇಂದ್ರದಿಂದ 8.5 ಕೋಟಿ ಏನು ಕಾರ್ಡ್ಗಳು ರದ್ದಾಗಿದೆಯಲ್ಲ, ಅದು ಡಾಕ್ಯುಮೆಂಟೇಶನ್ ಕರೆಕ್ಟ್ ಇಲ್ಲ, ಯಾವ ಕಾರ್ಡ್ಗಳು ವ್ಯಾಲಿಡ್ ಇಲ್ವೋ ಅಂತ ಕಾರ್ಡ್ಗಳನ್ನ ತೆಗೆದಿದ್ದಾರೆ ಅಂತ ಹೇಳಿದ್ರಿ, ಹೌದಾ? ಸೊ ಅದೇ ರೀತಿಯಾಗಿ ಇವರು ಕೂಡ ಯಾರು BPL ಕಾರ್ಡ್ನ ಬಿಲೋ ಪವರ್ಟಿ ಮಾನದಂಡ ಲೆವೆಲ್ ಅಲ್ಲಿ ಬರೋದಿಲ್ವೋ ಅಂತವ್ರದ್ದು ತೆಗಿತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಮಾನದಂಡಗಳಂತ ಬಂದಾಗ 1,20,000 ರೂಪಾಯಿ ಇನ್ಕಮ್ ಪರ್ ಆ್ಯನಮ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರಿಗಿನ ಅವ್ರಿಗೆ BPL ಕಾರ್ಡ್ ಕೊಡೋಕ್ಕಾಗಲ್ಲ, ಅವ್ರು ಬಿಲೋ ಪವರ್ಟಿ ಲೆವೆಲ್ ಬರಲ್ಲ, ಅಬೋ ಪವರ್ಟಿ ಲೆವೆಲ್ ಬರ್ತಾರೆ ಅಂತ ಮಾನದಂಡ ಇದೆ. ಸರ್ ಒಂದು ನಿಮಿಷ, 1,20,000 ಅಂದರೆ ಪರ್ ಮಂತು 10,000 ರೂಪಾಯಿ ಇನ್ಕಮ್ ಆಯಿತು. ಪರ್ ಮಂತ್ 10,000 ರೂಪಾಯಿ ಇನ್ಕಮ್ನ ದುಡಿಯಂಥ ವ್ಯಕ್ತಿ ಈಗಿನ ದಿನಮಾನದಲ್ಲಿ ಬದುಕಕ್ಕಾಗತ್ತಾ? ಒಂದು ಕುಟುಂಬ ನಿಭಾಯಿಸಕ್ಕಾಗತ್ತಾ? ನೋಡಿ, ಒಬ್ಬ ಗೇಟ್ ಕಾಯೋ ಕೆಲಸ ಮಾಡೋನು ಕೂಡ ಸುಮಾರು 20,000 ರೂಪಾಯಿ ಸಂಬಳನ 15,000 ರಿಂದ 20,000 ರೂಪಾಯಿ ಕೆಲಸನ ಇವತ್ತು ದುಡಿಯುವಂತ ಪರಿಸ್ಥಿತಿಯಲ್ಲಿ ಇದೀವಿ. ಯಾಕೆಂದ್ರೆ ಹಣದುಬ್ಬರ ಹಂಗಿದೆ. ಅದ್ರ ಜೊತೆಗೆ 2 ಎಕರೆ ಭೂಮಿ ಇರಬಾರ್ದು ಅಂತ 2 ಎಕರೆ ಭೂಮಿನ 1,20,000 ಟ್ಯಾಲಿ ಮಾಡಿ 1 ಎಕರೆ 3 ಎಕರೆ ತಗೊಳ್ಳೋಣ. ನೀರಾವರಿ ಇದ್ರಿಗಿನ 2 ಎಕರೆ, ಬಯಲು ಭೂಮಿ ಇದ್ರಿಗಿನ 3 ಎಕರೆ ಆಯ್ತಾ? ಸೊ ಇವತ್ತು ಆಯ್ತು 3 ಎಕರೆಗೆ ಬರ್ತೀನಿ. 3 ಎಕರೆ ಭೂಮಿಯಲ್ಲಿ ಪರ್ ಮಂತ್ ಅಂದ್ರೆ 40,000 ರೂಪಾಯಿ ಪರ್ ಇಯರ್ ಒಬ್ಬನು 1 ಎಕರೆ ಭೂಮಿಯಲ್ಲಿ ದುಡಿಯಕ್ ಆಗ್ತಾ ಇದೆಯಾ ರೈತನಿಗೆ? ಇವತ್ತು ತಗೊಳ್ಳಿ, ನೀವು ಇದನ್ನ ಹೇಳಿ. ಒಬ್ಬ ರೈತ 1 ಎಕರೆ ಭೂಮಿ ಕೊಟ್ಬಿಟ್ರೆ ಸರ್ಕಾರ 40,000 ಕೊಡುತ್ತಾ? ಈ ಮಾನದಂಡಗಳೇನಿದೆಯಲ್ಲ, ಈ ಮಾನದಂಡಗಳು ಯಾವತ್ತೋ ತಾತ ಮುತ್ತಾತ ಹಾಕಿದ ಆಲದ ಮರಕ್ಕೆ ನೇಣ ಕಣಗೈತೆ. ಅದನ್ನ ಪರಿಷ್ಕರಣೆ ಕೇಂದ್ರ ಯಾಕೆ ಮಾಡ್ತಾ ಇಲ್ಲ? ಅದನ್ನ ಪರಿಷ್ಕರಣೆ ಮಾಡಿ. ಇವತ್ತು 5 ಲಕ್ಷಕ್ಕೋ ಲಿಮಿಟು ಅಥವಾ 5 ಎಕರೆ 4 ಎಕರೆ ಭೂಮಿಗೋ ಲಿಮಿಟು, ಅಲ್ಲಿಗೆ ತಗೊಂಬಂದಿಡಿ.